ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೀಘ್ರದಲ್ಲೇ ಮತ್ತೊಂದು ನೈಸ್ ರಸ್ತೆ ಸಂಚಾರಕ್ಕೆ ಮುಕ್ತ ಸಿಗುತ್ತೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಹೊಸ ಮಾರ್ಗ ಈಗಾಗಲೇ ಸಿದ್ಧಗೊಂಡಿದೆ. ದೀಪಾಂಜಲಿ ನಗರ ಜಂಕ್ಷನ್ ಇಂದ ನೈಸ್ ಎಕ್ಸ್ಪ್ರೆಸ್ ವೇ ರಸ್ತೆಯ ಕಾಮಗಾರಿ ಈಗ ಪೂರ್ಣಗೊಂಡಿದೆ. ಸೊ ಹಂಗಾಗಿ ಆಲ್ಮೋಸ್ಟ್ ಪೂರ್ಣಗೊಂಡಾದ ನಂತರ ಸಂಚಾರಕ್ಕೆ ಅವಕಾಶ ಇರುತ್ತೆ. ಕೊನೆಯ ಹಂತದಲ್ಲಿ ಇರುವಂಥದ್ದು ಈ ಒಂದು ರಸ್ತೆಯ ಕಾಮಗಾರಿ. ಸೊ ಹಾಗಾಗಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಶೋಕ್ ಖೇಣಿ ಯಾರು ಅಂತ ಹೇಳಿದರೆ ನೈಸ್ ಸಂಸ್ಥೆಯ ಮುಖ್ಯಸ್ಥರು. ಸೊ ಹಂಗಾಗಿ ಆಲ್ಮೋಸ್ಟ್ ಈ ಒಂದು ರಸ್ತೆ ಈಗ ಮುಕ್ತಾಯದ ಹಂತದಲ್ಲಿದೆ. ಆದಷ್ಟು ಬೇಗ ವಾಹನ ಸವಾರರಿಗೆ ಒಂದು ಅವಕಾಶ ಸಿಗುತ್ತೆ ಈ ಒಂದು ರಸ್ತೆ ಮೇಲೆ ಓಡಾಟ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ ಮುಕ್ತಾಯದ ಹಂತದಲ್ಲಿದೆ ಈ ಒಂದು ಕಾಮಗಾರಿ. ಅಂದರೆ ಶೀಘ್ರದಲ್ಲೇ ಮತ್ತೊಂದು ನೈಸ್ ರಸ್ತೆ ಸಂಚಾರಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ ಅನ್ನೋದು. ಸೊ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೊಸ ಮಾರ್ಗ ಈಗಾಗಲೇ ಸಿದ್ಧಗೊಳ್ತಾ ಇದೆ. ನೋಡಿ, ದೀಪಾಂಜಲಿ ನಗರ ಜಂಕ್ಷನ್ ಇಂದ ನೈಸ್ ಎಕ್ಸ್ಪ್ರೆಸ್ ವೇ ರಸ್ತೆಯ ಕಾಮಗಾರಿ ಆಲ್ಮೋಸ್ಟ್ ಪೂರ್ಣಗೊಂಡಿದೆ. ಸೊ ಹಂಗಾಗಿ ಸಂಚಾರ ಮುಕ್ತ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಓಡಾಟ ಮಾಡೋದಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಅಂದರೆ ಯಾವುದೇ ರೀತಿಯಾಗಿ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ, ಏನಿರೋದಿಲ್ಲ. ಸೊ ಇದೆಲ್ಲವೂ ಕೂಡ ಅವಕಾಶ ಇರುತ್ತೆ. ಸೊ ಆಲ್ಮೋಸ್ಟ್ ಮುಕ್ತಾಯದ ಹಂತ ಇರುವಂಥ ಹಿನ್ನೆಲೆಯಲ್ಲಿ ಸೊ ಆದಷ್ಟು ಬೇಗ ಇದನ್ನು ಬಳಕೆ ಮಾಡಿಕೊಳ್ಬಹುದು ಅಂತೇಳಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಶೋಕ್ ಖೇಣಿ ಅವರು.